ಎಲ್ಲರಿಗೆ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರೋ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ರೋಮಪುರದವರೆಗೆ 8ನೇ ಅಧ್ಯಾಯ 37ನೇ ವಚನ. ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಿರುತ್ತೇವೆ. ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಪ್ರಿಯ. ನಮ್ಮ ಜೀವಿತ ಬಿದ್ದೋಗಿಂತ ಸ್ಥಿತಿ, ಅವಮಾನ ಹೊಂದಿದ ಸ್ಥಿತಿ, ನಮ್ಮ ಜೀವಿತದಲ್ಲಿ ಏನು ಜಯಲ್ಲಂತ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಪ್ರಿಯರೇ. ಆದ್ರೆ ಭಯ ಪಡಬೇಡ್ರಿ, ಯಾಕಂದ್ರೆ ದೇವರೇ ನಮ್ಗೆ ಜಯ ಕೊಡುವಂತರಾಗಿದ್ದಾರೆ ಪ್ರಿಯರೇ. ಪೂರ್ಣ ಶಾಂತಿಲಿಂದ ಆತನ ನಂಬಿದಂತ ಮಕ್ಕಳನ್ನು ಆತನ ಜಯ ಕೊಡುವಂತ ದೇವರು. ಹಾಲೆಲೂಯಾ. ಜಯ ಕೊಡುವಂತ ದೇವರು ನಮ್ಮ ಜೊತೆಲಿರುವಾಗ, ಆತನ ನಮ್ಮನ್ನು ಪ್ರೀತಿಸುವಾಗ ನಾವ್ ಯಾವ ವಿಷಯದಲ್ಲಿ ಭಯ ಪಡದಂಗೆ ನಾವು ಮುಂಜಾನೆ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಂತರಾಗಿರ್ಬೇಕು ಪ್ರಿಯರೇ. ಅವೇ ಸಮಸ್ಯೆಗಳು, ಅವೇ ಕಷ್ಟಗಳು, ಅವೇ ಸಾಲ ಹಿಂಸೆಗಳು, ಯಾಕೆ ನಮ್ಮ ಸಾಲ ಹಿಂಸೆಗಳು ಹೋಗ್ತಾ ಇಲ್ಲ, ಯಾಕೆ ನಮ್ಮ ಕಷ್ಟಗಳು ಹೋಗ್ತಾ ಇಲ್ಲ ಅಂತ ಹೇಳಿ ನಾವು ಅದೇ ರೀತಿಯಾಗಿ ಅದೇ ಸಮಸ್ಯೆಗಳನ್ನ ನಾವು ಚಿಂತೆ ಮಾಡ್ತಾ ಇರ್ತೇವೆ ಪ್ರಿಯರೇ. ಆದ್ರೆ ದೇವರು ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಿರ್ತೇವೆ ಪ್ರಿಯ. ನಮ್ಮನ್ನು ಪ್ರೀತಿಸಿದ ಆತನು, ಸರ್ವಶಕ್ತನಾದ ದೇವರು ನಮ್ಮನ್ನು ಆತನು ಪ್ರೀತಿ ಮಾಡುವಂತ ದೇವರಾಗಿದ್ದಾರೆ ಪ್ರಿಯ. ಆತ ನಮ್ಗೆ ಎಲ್ಲಾ ವಿಷಯಗಳಲ್ಲಿ ಆತನು ನಮ್ಗೆ ಜಯ ಕೊಡುವಂತ ದೇವರು. ಹಾಲೆಲೂಯಾ. ನಾವು ಸಮಸ್ಯೆಯಲ್ಲಿ ಭಯ ಪಡ್ತಾ ಇದ್ದೇವೆ, ಅದ್ರ ಸಮಸ್ಯೆಯಲ್ಲಿ ದೇವರು ನಮ್ಗೆ ಜಯ ಕೊಡ್ತಿದ್ದಾರೆ ಪ್ರಿಯ. ಮುಂಜಾನೆ ಸಮಯ ಕೆಲಸ ಕಾರ್ಯ ಇಲ್ಲ ಅಂತೇಳಿ ನೀವು ಭಯ ಪಡ್ತಿದ್ರೆ ಪ್ರಿಯೆ, ಅದ್ರ ಕೆಲಸ ಕಾರ್ಯ ಮಾಡುವ ಕೆಲಸ ಕಾರ್ಯಲ್ಲಿ ದೇವರು ಜಯ ಕೊಡ್ತಾ ಇದ್ದಾರೆ ಪ್ರಿಯೆ. ಇಷ್ಟು ದಿನಮಾನಗಳಲ್ಲಿ ನಮ್ಮ ಸಾಲ ಹಿಂಸೆಗಳು ಹೋಗ್ತಾ ಇಲ್ಲ ಅಂತ ನೀವು ಭಯ ಪಡ್ತಿದ್ರೆ ಪ್ರಿಯೆ, ಆದ್ರೆ ಭಯ ಪಡ್ರಿ, ದೇವರು ನಮ್ಮನ್ನು ಪ್ರೀತಿಸುವಂತರಾಗಿದ್ದಾರೆ. ಆತ ನಮ್ಗೆ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುವಂತೆ ಆತನು ನಮ್ಗೆ ಎಲ್ಲಾ ವಿಷಯ ಜಯ ಕೊಡುವಂತರು ಪ್ರಿಯರೇ. ಹಾಲೆಲೂಯಾ. ಈ ಮುಂಜಾನೆ ಸಮಯ ಯಾವ್ಯಾವ ವಿಷಯದಲ್ಲಿ ನೀವು ಚಿಂತಿಸಿ ಬಾಧೆ ಪಟ್ಟು ಕಣ್ಣೀರಿಡುತ್ತಾ ದುಃಖದಲ್ಲಿ ನೀವು ಚಿಂತಿಸಿರ್ಬೋದು, ಭಯ ಪಡ್ತಾ ಇರ್ಬೋದು ಪ್ರಿಯರೇ, ಆದ್ರೆ ಯಾವ ವಿಷಯದಲ್ಲಿ ನೀವು ಭಯ ಪಡಲಂಗೆ ದೇವರು ಮೇಲೆ ಆಧಾರ ಇಟ್ಟು ಜೀವಿಸುವಂತಾರೆ. ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಆತ ನಮ್ಗೆ ಎಲ್ಲಾ ವಿಷಯದಲ್ಲಿ ಆತ ನಮ್ಗೆ ಜಯ ಕೊಡ್ತಾ ಇದ್ದಾರೆ. ಎಲ್ಲಾ ವಿಷಯದಲ್ಲಿ ಆತ ನಮ್ಗೆ ಎಲ್ಲಾ ವಿಷಯದಲ್ಲಿ ಆತ ನಮ್ಮನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಎಂಬುದಾಗಿ ನೀವು ನಂಬಿ ವಿಶ್ವಾಸ ಮಾಡಿ ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ಪ್ರಿಯ. ಇಷ್ಟು ದಿನಮಾನಗಳೆಲ್ಲ ನೀವು ಪಟ್ಟಿರಂತ ಕಷ್ಟ, ಶ್ರಮೆ, ಪಟ್ಟಿರಂತ ಕಣ್ಣೀರಿಂದ ನೀವು ಪ್ರಾರ್ಥಿಸಿದ ಕಣ್ಣೀರು ಎಲ್ಲವನ್ನು ದೇವರು ನೋಡಿ, ದೇವರು ನಿಮ್ಮನ್ನು ಪ್ರೀತಿಸುವಾಗ ನಿಮ್ಮ ಎಲ್ಲಾ ವಿಷಯ ನೀವು ಭಯ ಪಡುತ್ತಿರೋ ಪ್ರತಿಯೊಂದು ವಿಷಯಗಳಲ್ಲಿ ದೇವರು ನಿಮ್ಗೆ ಜಯವನ್ನು ಕೊಟ್ಟು ಆತ ನಿಮ್ ನಡೆಸುವಂತ ದೇವ್ರ ಪ್ರಿಯ. ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಧೈರ್ಯ ತಂದ್ಕೊಡ್ರಿ. ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಎಂಬುದಾಗಿ ಪ್ರಿಯ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿದ್ರೆ ಪ್ರಿಯ. ದೇವರು ತನ್ನ ನಂಬಿದಂತ ಮಕ್ಕಳನ್ನು ಎಂದಿಗೂ ಕೈ ಬಿಡುವಂತ ದೇವರಲ್ಲ ಪ್ರಿಯ. ಆತನು ನಮ್ಮನ್ನು ಪ್ರೀತಿಸುವಂತ ದೇವರು. ಆತ ನಮ್ಗೆ ಎಲ್ಲಾ ವಿಷಯಗಳಲ್ಲಿ ಆತ ನಮ್ಗೆ ಜಯವನ್ನು ಕೊಟ್ಟು ನಮ್ಗೆ ಆತ ನಮ್ಮ ಕುಟುಂಬವನ್ನು ಆತನ ಅದ್ಭುತ ರೀತಿಗೆ ನಡೆಸುವಂತ ದೇವ್ರ ಪ್ರಿಯ. ಹಾಲೆಲೂಯಾ. ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಿಮ್ಮ ಜೀವಿತದಲ್ಲಿ ಆತನ ಅದ್ಭುತ ರೀತಿಯಾಗಿ ನಡೆಸಿ ನಮ್ಗೆ ಎಲ್ಲಾ ವಿಷಯದಲ್ಲಿ ಜಯ ಕೊಡ್ತಾರೆ ಎಂಬುದಾಗಿ ನೀವು ನಂಬಿ ವಿಶ್ವಾಸ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಈ ವಾಗ್ದಾನ ಅದ್ಭುತ ರೀತಿಯಾಗಿ ಆತನ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಲಿ ಪ್ರೇರೆ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ, ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಅಪ್ಪ, ಎಷ್ಟು ಜನರು ವಾಗ್ದಾನ ನೋಡ್ತಾರಪ್ಪ, ವಾಗ್ದಾನ ಅವ್ರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ತಂದೆ ನೀವು ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಿ ತಂದೆ ನೀವೇ ಅದ್ಭುತ ರೀತಿಯಾಗಿ ನಡೆಸುವಂತ ದೇವ್ರು ನೀವಾಗಿರು ಪ್ರಭಾ. ಮತ್ತೆ ಎಷ್ಟು ಜನರು ಬಲನತೆ ಸ್ಥಿತಿಗಳು ಅವ್ರ ಜೀವಿತದಲ್ಲಿ ಯಾವುದು ಜಯಲ್ಲಂತ ಸ್ಥಿತಿಯಲ್ಲಿ ಅವ್ರ ಜಯವನ್ನು ಕಾಣಲಂತ ಎಲ್ಲಾ ವಿಷಯಗಳಲ್ಲಿ ಅವರು ಬಿದ್ದೋಗಿಂತ ಸ್ಥಿತಿಯಲ್ಲಿ ಪ್ರಭಾ ದುಃಖ ಪಡ್ತಾ ಇದಿರ್ಬೋದು ಪ್ರಭಾ. ಆದ್ರೆ ತಂದೆ ಮುಂಜಾನೆ ಸಮಯ ವಾಗ್ದಾನ ಮಾಡಿದ್ರು ಪ್ರಭಾ, ನಾನು ನಿಮ್ಮನ್ನು ಪ್ರೀತಿಸ್ತಾನೆ, ನಿಮ್ಮ ಎಲ್ಲಾ ವಿಷಯಗಳಲ್ಲಿ ನಾನು
ಪೂರ್ಣ ಜಯಶಾಲಿಗಳಾಗಿ ನೀವು ಜೀವಿಸುವಂತೆ ನಾನು ಕೃಪೆ ಮಾಡುವೆನು, ನಿಮ್ಮ ನಡೆಸ್ತೀನಿ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿದ್ರು ಪ್ರಭಾ. ಅವ್ರಿಗೆ ಯಾವ ವಿಷಯದಲ್ಲಿ ತಂದೆ ಅವಮಾನ ಸ್ಥಿತಿಗಳಿಗೆ ಭಯ ಪಡ್ತಿದ್ರು ಪ್ರಭಾ, ಯಾವ ವಿಷಯದಲ್ಲಿ ತಂದೆ ಬಿದ್ದೋಗಿದ್ದ ಸ್ಥಿತಿಯಲ್ಲಿ ಇದ್ರು ಪ್ರಭಾ, ಅವ್ರಿಗೆ ಎಲ್ಲಾ ವಿಷಯಗಳಲ್ಲಿ ಪ್ರಭಾ ನೀವು ಪೂರ್ಣ ಜಯಶಾಲಿಗಳಾಗಿ ಜೀವಿಸುವಂತೆ ನೀವು ಕೃಪೆ ಮಾಡಿ ನೀವು ನಡೆಸ್ತಿದ್ರು ಪ್ರಭಾ. ಮುಂಜಾನೆ ಸಮಲಿ ಅವರು ಅದ್ಭುತ ರೀತಿಯಾಗಿ ತಂದೆ ನಿಮ್ಮ ವಾಗ್ದಾನ ಹಿಡ್ಕೊಂಡು ಅವ್ರು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ನಿಮ್ಮ ವಾಗ್ದಾನ ಮೂಲಕವಾಗಿ ಎಷ್ಟೋ ಬಲವುಳ್ಳ ಅವ್ರ ಜೀವಿತದಲ್ಲಿ ತಂದೆ ನೀವು ಕಾರ್ಯ ನಡೆಸುವಂತ ದೇವರು ಪ್ರಭಾ. ತಂದೆ ದೇವರು ನಿಮ್ಮ ಮೇಲೆ ಆಧಾರ ಇಟ್ಟು, ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ತಂದೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಅವ್ರು ಪ್ರಾರ್ಥನೆ ಮಾಡಿಕೊಳ್ಳುವಾಗ ತಂದೆ ಮುಂಜಾನೆ ಸಮಲಿ ತಂದೆ ಅವ್ರಿಗೆ ಎಲ್ಲಾ ವಿಷಯದಲ್ಲಿ ಜಯವನ್ನು ಕೊಟ್ಟು ಪ್ರಭಾ, ಅವರು ಮಾಡುವ ಎಲ್ಲಾ ವಿಷಯದಲ್ಲಿ ತಂದೆ ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ಜೀವನದಿಂದ ನೀವು ನಡೆಸ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಭಾ. ಮತ್ತೆ ಎಷ್ಟು ಜನರು ಮ್ಯಾರೇಜ್ ಅನಿವರ್ಸರಿ ಮಾಡ್ಕೊಳ್ಳುವಂತ ಮಕ್ಕಳು ಮತ್ತು ಹುಟ್ಟಿನ ಹಬ್ಬವನ್ನು ಆಚರಿಸುವಂತ ಮಕ್ಕಳ ಜೀವಿತದಲ್ಲಿ ಪ್ರಭಾ, ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ಎಲ್ಲಾ ವಿಷಯಗಳಲ್ಲಿ ತಂದೆ ಅವರ ಜಯಶಾಲಿಗಳಾಗಿರುವಂತೆ ನಿಮ್ಮ ಕೃಪೆಯಿಂದ ನಡೆಸಿರಿ ಪ್ರಭಾ. ಮತ್ತು ಎಷ್ಟು ಜನ ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ವಾಗ್ದಾನ ಅದ್ಭುತ ರೀತಿಯಾಗಿ ತಂದೆ ನೀವು ಎಲ್ಲಾ ರೀತಿಯಾಗಿ ತಂದೆ ಅವರಿಗೆ ಆಶ್ರಯಿಸಿ ಬಲಪಡಿಸಿ ನೀವು ನಡೆಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಎಷ್ಟು ಜನರು ವಾಗ್ದಾನ ಕೇಳಿ ಬಲ ಹೊಂದ್ಕೊಂಡಿದ್ರು ಪ್ರೇರೆ, ಸಂತೋಷವುಳ್ಳವರಾಗಿದ್ರು ಪ್ರೇರೆ. ಮತ್ತು ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ. ಮತ್ತು ನೀವು ಹೊಂದ್ಕೊಂಡಂತ ಬಲವು ಸಂತೋಷವು ಅವರು ಸಹ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರೇರೆ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗ್ಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೀವಿ ಪ್ರೇರೆ. ಮತ್ತು ಹೊಸೊಬ್ರು ಯಾರಾದರೂ ಚಾನೆಲ್ ನೋಡುವುದಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಆತನ ಮಾತಾಡ್ತಾರೆ ಪ್ರೇರೆ. ಆಮೇನ್. ಗಾಡ್ ಬ್ಲೆಸ್ ಯು.